ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ನೀವು ಈಗರಾಗಿ ವೆಯ್ಟ್ ಮಾಡ್ತಾ ಇದ್ದ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ರಿ, ಸರ್ ಡಿಪ್ಲೊಮೋ ಲ್ಯಾಬ್ ಅಂಡ್ ಥಿಯರಿ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತೆ ಪೋಸ್ಟ್ಪೋನ್ ಆಗುತ್ತಾ ಏನು ಅಂತ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಎಸ್, ಫೈನಲಿ ಡಿಪ್ಲೊಮೋ ಲ್ಯಾಬ್ ಅಂಡ್ ಥಿಯರಿ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ ಅಂಡ್ ದ ವೇಟ್ ಈಸ್ ಓವರ್. ಸೊ ಸ್ಟಾರ್ಟ್ ಪ್ರಿಪೇರಿಂಗ್ ನೌ. ಆಲ್ ದ ಬೆಸ್ಟ್ ಫಾರ್ ಯು. ಸೊ ಫೈನಲಿ ಡಿಪ್ಲೊಮೋ ಎಕ್ಸಾಮ್ ಥಿಯರಿ ಡೇಟ್ ಅನೌನ್ಸ್ ಆಗಿದೆ. ಓಕೆ, ಸರ್ಕ್ಯುಲರ್ ಬಂದಿದೆ, ಅದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಎಲ್ಲ ಇನ್ಫಾರ್ಮೇಶನ್ ನೋಡ್ತಾ ಇರಿ. ಅದೇ ತರ ಈ ತರ ಇನ್ಫಾರ್ಮೇಶನ್ ಬರಬೇಕು ಕಾನ್ಸ್ಟೆಂಟ್ ಆಗಿ ರೆಗ್ಯುಲರ್ ಆಗಿ ಅಂದ್ರೆ ND Academy ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ. ಎಲ್ಲ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ನೀವೇನ್ ವಿಡಿಯೋ ನೋಡ್ತಾ ಇದ್ದೀರಾ ಕೆಲವು ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಲಿಂಕ್ ಅಲ್ಲಿ ಇದೆ, ನೋಡ್ಬೋದು. ಅದೇ ತರ ND Academy ಇಂದ DCT ಗೆ ಲಾಂಗ್ ಟರ್ಮ್ ಕೋಚಿಂಗು ಮತ್ತೆ ರೆಕಾರ್ಡ್ ವಿಡಿಯೋಸ್ ಇದೆ. ಓಕೆ, ಇವಾಗೂ ಜಾಯ್ನ್ ಆಗ್ಬೋದು. ಡಿಸ್ಕೌಂಟ್ಸ್ ಪ್ರೊವೈಡ್ ಮಾಡ್ತಾ ಇದೀನಿ, ಮತ್ತೆ ರೆಕಾರ್ಡ್ ಕ್ಲಾಸ್ ಕೊಡ್ತಾ ಇದೀನಿ. ಎನಿ ಟೈಮ್ ನೀವು ಜಾಯ್ನ್ ಆಗ್ಬೋದು, ನೋ ಇಶ್ಯೂ. ಓಕೆ, ಪರ್ಸನಲ್ ಗೈಡೆನ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ನೋಡಿ ಇವತ್ತು ಒಂದು ಸರ್ಕ್ಯುಲರ್ ಬಂತು 10/11/25. ಏನು ಅಂತಂದ್ರೆ ನಿಮ್ಮ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನೌನ್ಸ್ ಆಗಿದೆ. ಸೊ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಲ್ಲಿ ಏನು ಅಂತಂದ್ರೆ ನೋಡಿ, ಲಾಸ್ಟ್ ವರ್ಕಿಂಗ್ ಡೇ ಅಂದ್ರೆ ಡಿಪ್ಲೊಮಾ ಲಾಸ್ಟ್ ವರ್ಕಿಂಗ್ ಡೇ ಫಸ್ಟ್, ಥರ್ಡ್, ಫಿಫ್ತ್ ನಡೀತಾ ಇರೋದು ಆಡ್ ಸೆಮಿಸ್ಟರ್ದು ಲಾಸ್ಟ್ ವರ್ಕಿಂಗ್ ಡೇ ಬಂದು 15 ನವೆಂಬರ್ ಇದೆ, 15/11 ಇದೆ. ಓಕೆ, ಸೊ ಅದೇ ತರ IA ಮಾರ್ಕ್ಸ್ ಅಂಡ್ ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಟಿಕೆಟ್. ಓಕೆ, ಅಡ್ಮಿಷನ್ ಟಿಕೆಟ್ ಡೌನ್ಲೋಡಿಂಗ್ ಅಥವಾ ಪ್ರಿಂಟಿಂಗ್ ಏನೋ ಒಂದಾಗಿರ್ಬೋದು. 17/11 ಅಂತಂದ್ರೆ 20/11 ವರೆಗೂ, ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ 15th ವರೆಗೂ ಅಂದ್ರೆ ಈ ಸ್ಯಾಟರ್ಡೆ, ಇವತ್ತು 10th, 15th ಸ್ಯಾಟರ್ಡೆ ವರೆಗೂ ಲಾಸ್ಟ್ ಡೇಟ್ ಇದೆ. ಮಂಡೇ ಇಂದ 17 ಇಂದ 20 ವರೆಗೂ ನಿಮಗೆ ಅಡ್ಮಿಷನ್ ಟಿಕೆಟ್ ಡೌನ್ಲೋಡಿಂಗ್ ಅಂಡ್ ಪ್ರಿಂಟಿಂಗ್ ಆಪ್ಷನ್ ಸಿಗುತ್ತೆ. ಸೊ 21st ಇಂದ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿ ಅದೇ ಹೇಳಿರೋದು 1-3-5 ಸೆಮಿಸ್ಟರ್ ನ ಪ್ರಾಯೋಗಿಕ ಪರೀಕ್ಷೆಗಳು ಮತ್ತು ಹಳೆಯ ಪಠ್ಯಕ್ರಮ C15 ಥಿಯರಿ. C15 ವರೆಗೆ ಥಿಯರಿ ಎಕ್ಸಾಮ್ ನಡೀತಾ ಇರುತ್ತೆ. ನಿಮಗೂ ಸಂಬಂಧ ಇಲ್ಲ, ತಲೆ ಕೆಡ್ಸಕ್ ಹೋಗಬೇಡಿ. ಸೊ ನೀವು ಆರ್ಡ್ ಸೆಮ್ ಅಲ್ಲಿ ಇದ್ದೀರಾ, ಪರ್ಟಿಕ್ಯುಲರ್ಲಿ ಫಸ್ಟ್ ಸೆಮ್ C25 ಸಿಲೆಬಸ್, ಥರ್ಡ್ ಸೆಮ್, ಫಿಫ್ತ್ ಸೆಮ್ C20 ಸಿಲೆಬಸ್. ಸೊ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಬಂದು 21/11 ಅಂದ್ರೆ 21ನೇ ನವೆಂಬರ್ ಅಂದ್ರೆ ಶುಕ್ರವಾರದಿಂದ ಸ್ಟಾರ್ಟ್ ಆಗಿ 3rd ಡಿಸೆಂಬರ್ಗೂ ನಡೆಯುತ್ತೆ. 3rd ಡಿಸೆಂಬರ್ ಅಂತಂದ್ರೆ ವೆಡ್ನೆಸ್ಡೇ ವರೆಗೂ ನಡೆಯುತ್ತೆ. ನೋಡಿ, ಇಲ್ಲಿವರೆಗೂ ನಡೆಯುತ್ತೆ, 3rd ಡಿಸೆಂಬರ್ ವೆಡ್ನೆಸ್ಡೇ ವರೆಗೂ ನಡೆಯುತ್ತೆ. ಆಮೇಲೆ ಥಿಯರಿ ಎಕ್ಸಾಮ್ ಯಾವಾಗ ಬರುತ್ತೆ ಸರ್ ಅಂತಂದ್ರೆ C25 ವರೆಗೂ ಮತ್ತೆ C20 ಅವ್ರಿಗೆ ಇಬ್ಬರಿಗೂ ಇದೆ. ಓಕೆ, ಸೊ 3rd ಸೆಮ್ ಅಲ್ಲಿ ಯಾರಿದ್ದೀರಾ ನಿಮ್ಗೆ ಥಿಯರಿ ಎಕ್ಸಾಮ್ ಬರಲ್ಲ, ಬ್ಯಾಕ್ಲಾಗ್ ಇದ್ರೆ ಬರ್ಕೋಬಹುದು. ಆಮೇಲೆ 5th ಸೆಮ್ ಅಲ್ಲಿ ಯಾರಿದ್ದೀರಾ ನಿಮ್ಗೆ ರೆಗ್ಯುಲರ್ ಎಕ್ಸಾಮ್ ಬರುತ್ತೆ, ನೀವು ಬ್ಯಾಕ್ಲಾಗ್ ಪ್ಲಸ್ ರೆಗ್ಯುಲರ್ ಎಕ್ಸಾಮ್ ಎರಡೂ ಬರ್ಕೋಬಹುದು ನೀವು ಇಲ್ಲಿ. ಸೊ 5th ಸೆಮ್ಗೆ ಥಿಯರಿ ಸೆಮಿಸ್ಟರ್ ನ ಥಿಯರಿ ಪರೀಕ್ಷೆಗಳು ಮತ್ತು ಎಲ್ಲಾ ಥಿಯರಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಅವ್ರು ಹೇಳಿದ್ದಾರೆ, ಅದ ಸೆಕೆಂಡರಿ ಅದು. ಬಟ್ ಸ್ಟಾರ್ಟಿಂಗ್ ಡೇಟ್ ಥಿಯರಿ ಎಕ್ಸಾಮ್ ಸ್ಟಾರ್ಟಿಂಗ್ ಡೇಟ್ ಬಂದು 4th ಡಿಸೆಂಬರ್. ಅಂದ್ರೆ 4th ಡಿಸೆಂಬರ್ ಅಂತಂದ್ರೆ ನೋಡಿ, ಇಲ್ಲಿ ಗುರುವಾರದಿಂದ ಸ್ಟಾರ್ಟ್ ಆಗುತ್ತೆ. ಡಿಸೆಂಬರ್ 4th ಗುರುವಾರದಿಂದ ಎಲ್ಲಿವರೆಗೂ ನಡೆಯುತ್ತೆ ಅಂದ್ರೆ 20th ಅಂತ ಹೇಳಿದ್ದಾರೆ ಕಂಪ್ಲೀಟ್ಲಿ. ಬಟ್ ನನ್ಗೆ ಅನ್ಸಂಗೆ 1 ವೀಕ್ ಅಲ್ಲಿ ಮುಗಿದೋಗುತ್ತೆ. ಅಂಡ್ ರಫ್ಲಿ ಇಲ್ಲಿ ಸ್ಟಾರ್ಟ್ ಆದ್ರೆ ನಿಮ್ಗೆ ಮ್ಯಾಕ್ಸಿಮಮ್ 14th ಒಳಗಡೆ ಮುಗಿದೋಗುತ್ತೆ ಎಲ್ಲಾನು. ಓಕೆ, ಯಾಕಂದ್ರೆ C25 ಅವರಿಗೆ 2 ಸಬ್ಜೆಕ್ಟ್ ಬರೋದು. ಆಮೇಲೆ C20 ಸಿಲೆಬಸ್ ಯಾರಿದ್ದೀರಾ ನಿಮ್ಗೆ ಫೈನಲ್ ಇಯರ್ ಇದ್ರೆ ಒಂದೇ ಸಬ್ಜೆಕ್ಟ್. ಬ್ಯಾಕ್ಲಾಗ್ ಇದ್ರೆ 1, 2, 3, 4 ಸಬ್ಜೆಕ್ಟ್ ಬರೀಬೇಕಾಗತ್ತೆ ಎಲ್ಲ ಇಟ್ಕೊಂಡಿದ್ರೆ. ಓಕೆ, ಯಾಕಂದ್ರೆ ಮ್ಯಾಕ್ಸಿಮಮ್ ಬರೋದೇ 4 ಥಿಯರಿ. ಆ 4 ಥಿಯರಿನ C20 ಸಿಲೆಬಸ್ ಅಲ್ಲಿ ಮಾಡ್ತಾರೆ. ಒಂದು ವಾರದಲ್ಲಿ ಮ್ಯಾಕ್ಸಿಮಮ್ ಮುಗಿದೋಗುತ್ತೆ. ಸೊ ಅವ್ರ ಅನ್ಕೊಂಡಿರೋದು 13th ಒಳಗೆ ಮುಗಿಸಿ 15th ಇಂದ ವ್ಯಾಲ್ಯೂಯೇಷನ್ ಮಾಡೋಣ ಅಂತ ಅನ್ಕೊಂಡಿರ್ತಾರೆ. ಸೊ ನೋಡೋಣ, ಗೊತ್ತಿಲ್ಲ, ಇನ್ನ ಎಕ್ಸಾಮ್ ಟೈಮ್ ಟೇಬಲ್ ಟೆಂಟೇಟಿವ್ ಆಗಿದೆ, ಇನ್ನ ಬಂದಿಲ್ಲ. ಬಂದ್ರೆ ಅದನ್ನು ಪೋಸ್ಟ್ ಮಾಡ್ತೀನಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಅದೇ ತರ ಹೇಳ್ತಾ ಇರೋದು, ಈ ತರ ವಿಡಿಯೋಸ್ ಎಲ್ಲ ಅಪ್ಡೇಟ್ಸ್ ಬೇಕು ಅಂತಂದ್ರೆ ND Academy ಅಫಿಷಿಯಲ್ ಟೆಲಿಗ್ರಾಮ್ ವಾಟ್ಸ್ಆಪ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ. ಎಲ್ಲ ಅಪ್ಡೇಟ್ಸ್ ಅಲ್ಲಿ ಬರುತ್ತೆ, ತಗೊಳ್ಳಿ. ಅದಾದ್ಮೇಲೆ ಮೆತ್ತ ಹೇಳೋದ್ ಬೇಡ. 2nd, 4th, 6th ಓಕೆ, ಸ್ಟಾರ್ಟಿಂಗ್ ಡೇಟ್ ಬಂದು 22nd, 12th ಅಂದ್ರೆ ಡಿಸೆಂಬರ್ 22nd ಸ್ಟಾರ್ಟ್ ಆಗುತ್ತೆ. ಓಕೆ, ನಿಮ್ಗೆ ಏನಾರ ಇಲ್ಲಿ 15th ಎಕ್ಸಾಮ್ ಮುಗಿದ್ರೆ 1 ವೀಕ್ ರಜಾ ಸಿಗುತ್ತೆ, ಎಂಜಾಯ್ ಮಾಡಿ. ಇವಾಗ ಎಕ್ಸ್ಟೆಂಡ್ ಆಗಿರೋದಕ್ಕೆ ರಜಾ ಕಟ್ ಶಾರ್ಟ್ ಆಗಿದೆ. ಸೊ 22nd ಡಿಸೆಂಬರ್ ಇಂದ ನಿಮ್ಮ E1 ಸೆಮಿಸ್ಟರ್ ಅಂದ್ರೆ 2nd ಸೆಮ್, 4th ಸೆಮ್, 6th ಸೆಮ್. ಇವಾಗ ಯಾರು ಫಸ್ಟ್ ಸೆಮ್ ಅಲ್ಲಿ ಇದ್ದೀರಾ 2nd ಸೆಮ್ ಹೋಗ್ತೀರಾ, ಯಾರು 3rd ಸೆಮ್ ಅಲ್ಲಿ ಇದ್ದೀರಾ 4th ಸೆಮ್ ಹೋಗ್ತೀರಾ, ಯಾರು 5th ಸೆಮ್ ಅಲ್ಲಿ ಇದ್ದೀರಾ 6th ಸೆಮ್ ಹೋಗ್ತೀರಾ. ಸೊ ಅವ್ರಿಗೆ 22nd ಸ್ಟಾರ್ಟ್ ಆಗಿ ಇವಾಗ ಸದ್ಯಕ್ಕೆ ಕೊಟ್ಟರು ಟೆಂಟೇಟಿವ್ ಏನಂದ್ರೆ 11 ಏಪ್ರಿಲ್. ಓಕೆ, ಹಾಗಾದ್ರೆ ಇವಾಗ ನೆಕ್ಸ್ಟ್ ಕೇಳೋ ಕ್ವಶನ್, ಸರ್ ಫೈನಲ್ ಇಯರ್ ಇರೋರು ಸರ್ DCT ಎಕ್ಸಾಮ್ ಬರೋವಾಗ ಅಂತ ಕೇಳ್ತಾ ಇದ್ದೀರಾ. DCT ಎಕ್ಸಾಮ್ ಕನ್ಫರ್ಮ್ ಆಗಿ ಮೇ ಎಂಡಿಂಗ್ ಅಥವಾ ಜೂನ್ ಫಸ್ಟ್ ವೀಕ್ ಅಲ್ಲಿ ಬರುತ್ತೆ. ಕನ್ಫರ್ಮ್ ಫಿಕ್ಸ್ ಆಗ್ಬಿಡಿ, ಯಾವ್ದೇ ಕಾರಣ ಪೋಸ್ಟ್ ಪೋನ್ ಆಗೋ ಚಾನ್ಸಸ್ ಇರಲ್ಲ. ಸೊ ಅದರದ್ದೇ ನಾನು ಕೋಚಿಂಗ್ ಪ್ರೊವೈಡ್ ಮಾಡ್ತಾ ಇರೋದು. ಸೊ ಅದಕ್ಕೆ ಹೇಳ್ತಾ ಇರೋದು, ಜಾಯ್ನ್ ಆಗಿ ಲಾಂಗ್ ಟರ್ಮ್ಗೆ ಅಥವಾ ರೆಕಾರ್ಡ್ ಕ್ಲಾಸ್ ಬೇಕಾದ್ರೆ ಜಾಯ್ನ್ ಆಗಿ ತಗೊಳ್ಳಿ. ಎಲ್ಲಾ ಟೆಸ್ಟ್, ಫಾಲೋ ಅಪ್ಸ್, ವೀಕ್ಲಿ ಮಾರ್ಕ್ ಟೆಸ್ಟ್ ಎಲ್ಲ ಬರ್ತಾ ಇರುತ್ತೆ. ಓಕೆ, ಡಿಸ್ಕೌಂಟ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಶಾರ್ಟ್ಲಿ ಎಕ್ಸಾಮ್ ಆದ್ಮೇಲೆ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡ್ತೀನಿ, ಅನೌನ್ಸ್ಮೆಂಟ್ ಮಾಡ್ತೀನಿ. ಶಾರ್ಟ್ ಟರ್ಮ್ ಬ್ಯಾಚ್ ವೇಟ್ ಮಾಡ್ತಾ ಇರಿ, ಅಪ್ಡೇಟ್ ಕೊಡ್ತೀನಿ. ಎಲ್ಲ ಅಪ್ಡೇಟ್ ಆಲ್ರೆಡಿ ಕೊಟ್ಟಿದ್ದೀನಿ. ಓಕೆ, ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ಡಿಪ್ಲೊಮೋ ಥಿಯರಿ ಲ್ಯಾಬ್ ಅಂಡ್ ಥಿಯರಿ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ನಿಮ್ಮ ಲ್ಯಾಬ್ ಎಕ್ಸಾಮ್ ಬಂದು 21st ನವೆಂಬರ್ ಇಂದ, ನಿಮ್ಮ ಥಿಯರಿ ಎಕ್ಸಾಮ್ ಬಂದು 4th ಡಿಸೆಂಬರ್ ಇಂದ. ಸ್ಟಾರ್ಟ್ ಪ್ರಿಪೇರಿಂಗ್ ನೌ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಮೇಲೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ND ಅಕಾಡೆಮಿ ಬಗ್ಗೆ ಗೊತ್ತಾಗ್ಲಿ, ನಮ್ಮ ಡಿಪ್ಲೊಮಾ ಚಾನಲ್ ಬಗ್ಗೆ ಗೊತ್ತಾಗ್ಲಿ, ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.